ಯಾರು ಏನು ಬೇಕಾದರೂ ಹೇಳಿಕೊಳ್ಳಲಿ, ಯಾರು ಯಾವುದನ್ನು ನಿಲ್ಲಿಸಲು ಯಾವುದೇ ಸರ್ವ ಪ್ರಯತ್ನಗಳನ್ನು ಮಾಡಲಿ ಅಥವಾ ಮಾಡಿದ್ದರೂ ಹಿಂದೆ ಆ ಎಲ್ಲವನ್ನ ದಾಟಿ ನಾಳೆ ಶ್ರೀರಾಮನ ಪ್ರತಿಷ್ಠಾಪನೆ ಕಾರ್ಯ ಅಯೋಧ್ಯೆಯಲ್ಲಿ ನಡೆಯುತ್ತೆ. ರಾಜ್ಯದಲ್ಲಿ ಒಂದಿಷ್ಟು ಅಡೆತಡೆಗಳನ್ನು ಗಮನಿಸುವ ಮಧ್ಯೆಯೂ ಹೇಳುತ್ತಿದ್ದೇನೆ, ಜನರೇ ತೀರ್ಮಾನ ಮಾಡಿ, ಜನರೇ ಒಪ್ಪಿ, ಜನರೇ ಅದರಲ್ಲಿ ಭಾಗಿಯಾದಾಗ ಉಳಿದವರೆಲ್ಲರೂ ಗೌಣವಾಗುತ್ತೀರಿ ಎಂಬುದನ್ನು ಮರೆಯಬಾರದು. ಪ್ರಜಾಪ್ರಭುತ್ವದ ಅತಿ ದೊಡ್ಡ ಶಕ್ತಿ ಅಂದರೆ ಪ್ರಜೆಗಳ ಭಾವನೆಯನ್ನು, ನಾಡಿ ಮಿಡಿತವನ್ನು ಹಿಡಿದುಕೊಳ್ಳುವ ಪ್ರಭುವಾಗಿರಬೇಕವನು. ಇಲ್ಲದಿದ್ದರೆ ಅವನು ಪ್ರಭುವಾಗುವುದಿಲ್ಲ, ರಕ್ಕಸನಾಗುತ್ತಾನೆ. ಹಾಗಾಗಿ ಪ್ರಜೆಗಳ ಭಾವನೆಯನ್ನು, ಪ್ರಜೆಗಳ ನಾಡಿ ಮಿಡಿತವನ್ನು ಹಿಡಿದಿಟ್ಟುಕೊಳ್ಳಲು, ಗ್ರಹಿಸಲು ಸಾಧ್ಯವಾಗದಿದ್ದರೆ ಏನಾದೀತು ಅನ್ನುವುದನ್ನು ಚರಿತ್ರೆಯ ಪುಟಗಳಲ್ಲಿ ನೋಡಿಕೊಳ್ಳಬೇಕು. ಆದರೆ ಇದ್ಯಾವುದಕ್ಕೂ ಯಾರೂ ತಲೆ ಕೆಡಿಸಿಕೊಂಡಂತೆ ಕಾಣಿಸುತ್ತಿಲ್ಲ. ಯಾರು ಬರುತ್ತೀವಿ ಅಂತಿದ್ದಾರೋ, ಯಾರು ಬರಲ್ಲ ಅಂತಿದ್ದಾರೋ, ಯಾರು ನಾವು ಆಮೇಲೆ ಹೋಗ್ತೀವಿ ಅಂತಿದ್ದಾರೋ, ಯಾರು ಯಾವುದನ್ನು ತಡೆಯಲು ಪ್ರಯತ್ನ ಮಾಡುತ್ತಾರೋ, ಯಾರು ಡ್ರಾಮಾ ರೀತಿ ಆಡುತ್ತಿರ್ತಾರೋ ಅವರೆಲ್ಲರಿಗೂ ಉತ್ತರ ಕೊಡುತ್ತಿರುವುದು ಝಗಮಗ ಅನ್ನುತ್ತಿರುವಂತಹ ಅಯೋಧ್ಯೆ. ಸರಯೂ ನದಿಯ ತಟದಲ್ಲಿ ಅಯೋಧ್ಯೆ ಈಗ ನನ್ನ ಸಹೋದ್ಯೋಗಿಗಳ ಪ್ರಕಾರ ಹೆಚ್ಚು ಕಡಿಮೆ ಸ್ವರ್ಗದಂತೆ ಕಾಣಿಸುತ್ತಿದೆ ಅಂತ ಹೇಳ್ತಿದ್ದಾರೆ. ಧಾರ್ಮಿಕ ಸಂಭ್ರಮದ ನಡುವೆ ನಮ್ಮ ಚರಿತ್ರೆಯನ್ನು ಪುನರ್ಸ್ಥಾಪನೆ ಮಾಡುವ ಕಾರ್ಯದಲ್ಲೂ ಹಾಗೂ ಭಾವನೆಗಳು ಮತ್ತು ಹಿಂದೂ ಧರ್ಮದ ಐತಿಹಾಸಿಕ ತಪ್ಪುಗಳನ್ನು ವಾಪಸ್ಸು ಸರಿ ಮಾಡಿಕೊಳ್ಳುವಂತಹ ಎಲ್ಲ ಅರಿವು ಅಲ್ಲಿರುವವರಿಗೆ ಇದೆ. ಕೆಲವರಿಗೆ ಅದು ರಾಜಕೀಯವಾಗಿ ಕಾಣಿಸುತ್ತಿರಬೇಕು, ಎಲ್ಲ ಪಕ್ಷಗಳಿಗೂ ಅದು ರಾಜಕೀಯದಲ್ಲಿ ಮತವನ್ನು ತಂದು ಕೊಡುವಂಥ ಅಕ್ಷಯ ಪಾತ್ರೆಯಂತೆ ಕಾಣಿಸುತ್ತಿರಬೇಕು. ಆದರೆ ಜನರಲ್ಲಿ ಉಕ್ಕಿ ಹರಿಯುತ್ತಿರುವ ಅಕ್ಷಯ ಪಾತ್ರೆಯಲ್ಲಿ ಒಂದೇ, ಅದು ಭಕುತಿ ಮತ್ತು ನಂಬಿಕೆ. ರಾಮ ಮಂದಿರದ ಕನಸು 5 ಶತಮಾನಗಳಿಂದ ನನಸಾದ ನಂತರ ಬಾಲರಾಮ ನಾಳೆ ಅಲ್ಲಿ ಪುನರ್ ಸ್ಥಾಪನೆ ಆಗುವಂತಹ ಕಾಲದಲ್ಲಿ ಒಂದಿಷ್ಟು ರಾಜಕಾರಣ ನಡೆದಿದೆ, ನಡ್ಕೊಳ್ಳಿ, ಆಮೇಲೆ ನೋಡೋಣ ಮುಂದಕ್ಕೆ ಅದು ಏನು ಅಂತ ಬಂದಾಗ. ರಾಮನ ವಿಗ್ರಹ ಯಾವಾಗಿನಿಂದಲೋ ಇದೆ. ವಿಗ್ರಹಕ್ಕೆ ನಿತ್ಯ ಪೂಜೆ ನಡೆಯುತ್ತಿತ್ತು, ಭಕ್ತರು ದರ್ಶನ ಮಾಡ್ತಿದ್ರು. ಆದರೆ ಈ ದೇಶದಲ್ಲಿ ರಾಮನ ಗುಡಿ ಇಲ್ಲದ ಊರೇ ಇಲ್ಲ. ಇದೆಲ್ಲ ನಮ್ಮ ಭಾವನೆಗಳು ಅಲ್ವಾ, ಅವರವರ ಮಾತುಗಳು ಇರಲಿ. ಆದರೆ ಇಷ್ಟು ದಿನ ಅಲ್ಲಿ ರಾಮ ಹೇಗಿದ್ದ ಅನ್ನೋ ಪ್ರಶ್ನೆ, ಮತ್ತು ಹಾಗೆಯೇ ಇರಬೇಕು ಎಂಬ ಕಾರಣಕ್ಕೆ 35 ವರ್ಷಗಳ ಸತತ ಹೋರಾಟ ನೆಲದ ಮೇಲೆ ಮತ್ತು ನ್ಯಾಯಾಲಯಗಳಲ್ಲಿ ನಡೆಯಲಿಲ್ಲ. ಅದು ಹಾಗೆ ಟೆಂಟಲ್ಲಿ ಇರಬೇಕು ಅನ್ನೋದಕ್ಕೆ ನಡೆಯಲಿಲ್ಲ. ಎಲ್ಲರಿಗೂ ಅರಿವಿತ್ತು ಈ ಹೋರಾಟ ನಡೆದು ಬಂದ ದಾರಿಯಲ್ಲಿ ವಹಿ ಬನೇಗಾರ್ ರಾಮ ಮಂದಿರ್ ಅಂತಾನೆ ಹೇಳಿದ್ದು. ರಾಮ ಮಂದಿರವನ್ನು ಅಲ್ಲೇ ಕಟ್ತೀವಿ ಅಂತಾನೆ ಹೇಳಿದ್ದು ಅವತ್ತಿನ ಹೋರಾಟಗಾರರು. ಅಂದರೆ ಅರ್ಥ ಏನು? ಇವತ್ತಾಗುತ್ತಿರುವ ಕೆಲಸ, ಅದರ ವ್ಯಾಪತೆ, ವಿಸ್ತಾರ ಮತ್ತು ವೈಭವ ಏನಿದೆ ಅದು ಬೇರೆ ಪ್ರಶ್ನೆ. ಯಾರು ನಿರೀಕ್ಷೆ ಮಾಡಿದ್ದರೋ ಬಿಟ್ಟಿದ್ದರೋ. ಆದರೆ ಜನ ಬಯಸಿದ್ದು ಆದಂಗೆ ಕಾಣಿಸ್ತಾ ಇದೆ. ಜನರ ಭಾವನೆಗಳನ್ನು ಅವರು ಬಯಸುವುದನ್ನು ಅರ್ಥ ಮಾಡಿಕೊಂಡು ಪ್ರಭುವಾಗಿ ಮುನ್ನಡೆಯಬೇಕಾದ ಕೆಲವರಿಗೆ ಕಾಣಿಸುತ್ತಿಲ್ಲ, ಅನಿಸುತ್ತಿದೆ. ಇಟ್ಸ್ ಆಲ್ ರೈಟ್. ರಾಮಾಯಣದಲ್ಲಿ ಶ್ರೀರಾಮ ಸೀತೆಯನ್ನು ವನವಾಸಕ್ಕೆ ಕಳಿಸುತ್ತಾನೆ. ಯಾಕೆ? ಪ್ರಜೆಗಳಿಂದ ಒಬ್ಬನಿಂದ ಬಂದಂತಹ ಮಾತಿನ ಪರಿಣಾಮವಾಗಿ ನಾಳೆ ಅವರು ಏನು ಅನ್ಕೋತಾರೋ ನಾನು ಇದನ್ನು ಮಾಡದಿದ್ದರೆ. ಪ್ರಭು ಶ್ರೀರಾಮ ಪ್ರಜೆಗಿಂದ ಬಂದಿರುವ ಮಾತಿಗೆ ಆಕೆಯನ್ನು ಅಗ್ನಿ ಪರೀಕ್ಷೆಗೆ ಕಳಿಸ್ತಾನೆ. ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳ ಭಾವನೆಯನ್ನು ಹಿಡಿದಿಟ್ಟುಕೊಳ್ಳಲು ಸಾಧ್ಯವಾಗದ ಇಂದಿನ ಪ್ರಭುಗಳ ಬಗ್ಗೆ ಏನು ಹೇಳೋಣ? ಭಂಡತನವೋ, ದ್ವೇಷವೋ, ಹಠವೋ, ಅಸಡ್ಡೆಯೋ, ಉಡಾಫೆಯೋ, ಏನು ಗೊತ್ತಿಲ್ಲ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್, ತೊಂದರೆ ಇಲ್ಲ. ಈ ರಾಮೋತ್ಸವದ ಸಂಭ್ರಮವನ್ನು ನಿಮ್ಮ ಮುಂದೆ ಇಂಚಿಂಚು ಹಾಜರುಪಡಿಸುವಂತಹ ಈ ಸಂದರ್ಭದಲ್ಲಿ ಕೆಲವೊಮ್ಮೆ ಹೇಳ್ತಾರೆ, ಶುಭ ಕಾಲದಲ್ಲಿ ಕಹಿ ಘಟನೆಗಳನ್ನು ಯಾಕೆ ಪ್ರಸ್ತಾಪ ಮಾಡ್ತೀರಿ? ಯಾಕೆ ಮಾಡಬೇಕು? ನೆನಪಿಸ್ಕೊಳ್ಳೋದೇ ಬೇಡ ಅಂತ. ಹಾಗಾಗಿ ಮುಂದಕ್ಕೆ ಹೋಗೋಣ. ನಾವು ಅಲ್ಲಿಂದ ತಲೆ ಕೆಡಿಸ್ಕೊಳ್ಳೋದು ಬೇಡ. ಲೆಟ್ಸ್ ಗೋ ಫಾರ್ವರ್ಡ್. ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯ ವಿವರಗಳನ್ನು ಈಗ ನೋಡೋಣ.
ಜನವರಿ 16ರಿಂದ ಶುರುವಾಗಿರುವಂತಹ ಪ್ರಾಣ ಪ್ರತಿಷ್ಠಾಪನೆಯ ವಿಧಿವಿಧಾನಗಳು ರಾಮಮಂದಿರ ಕಾಂಪ್ಲೆಕ್ಸ್ನಲ್ಲಿ ಸಾಂಗವಾಗಿ ನೆರವೇರ್ತಾ ಇದೆ. 6ನೇ ದಿನವಾದ ಇವತ್ತು ಬಾಲರಾಮನ ದಿವ್ಯ ಮೂರ್ತಿಗೆ ಜಲಾಧಿವಾಸಂ ಅನುಷ್ಠಾನ ನೆರವೇರಿಸಲಾಗಿದೆ. 125 ಕಳಸಗಳ ಪವಿತ್ರ ಜಲಗಳಿಂದ ಪವಿತ್ರ ಮೂರ್ತಿಗೆ ಜಲಾಭಿಷೇಕ ಮಾಡಲಾಗಿದೆ. ಮಹಾಪೂಜೆಯನ್ನ ನೆರವೇರಿಸಲಾಗಿದೆ. ಯಜ್ಞ ಮಂಟಪಕ್ಕೆ ಉತ್ಸವ ಮೂರ್ತಿಯನ್ನ ತಂದು ಶಯ್ಯಾಧಿವಾಸ್, ತತ್ವಾನ್ಯಾಸ್, ಮಹಾನ್ಯಾಸ್ ಪೂಜೆಗಳನ್ನು ಡಾಕ್ಟರ್ ಅನಿಲ್ ಶರ್ಮಾ ದಂಪತಿ ನೇತೃತ್ವದಲ್ಲಿ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಂತ್ರ ಘೋಷಗಳು ಮೊಳಗಿದ್ವು. ಇದೇ ಹೊತ್ತಿನಲ್ಲಿ ಹೊಸ ವಿಗ್ರಹ ಮಾಡಿಸಿದ್ ಯಾಕೆ ಎಂಬ ಪ್ರಶ್ನೆಗೆ ಟ್ರಸ್ಟ್ ಉತ್ತರವನ್ನ ಕೊಟ್ಟಿದೆ. ಮೂಲ ವಿಗ್ರಹ 5-6 ಇಂಚ್ ಅಷ್ಟೇ ಇತ್ತು. 30 ಅಡಿ ಎತ್ತರದ ದೂರದಿಂದ ಸ್ಪಷ್ಟವಾಗಿ ನೋಡ್ಲಿಕ್ಕೆ ಸಿಗ್ತಾ ಇರಲಿಲ್ಲ. ಅಷ್ಟಕ್ಕೆ 51 ಇಂಚಿನ ದೊಡ್ಡ ಮೂರ್ತಿ ಮಾಡಿಸಿದ್ವಿ ಅಂತ ಟ್ರಸ್ಟ್ ಸ್ಪಷ್ಟವಾಗಿ ಹೇಳಿದೆ. ಮೂಲ ವಿಗ್ರಹವನ್ನ ಹೊಸ ಮೂರ್ತಿ ಮುಂದೆಯೇ ಇರಿಸ್ತೀವಿ ಅಂತ ಕೂಡ ತಿಳಿಸಿದ್ದಾರೆ. ಪ್ರಶ್ನೆಗಳು ಸಾವಿರಾರು, ಆದರೆ ಸಾಗರದ ಅಲೆಯಂತೆ ಉತ್ತರಗಳು ಹರಿದು ಬರುತ್ತಿವೆ. ಪ್ರತಿಯೊಂದು ಏಳುತ್ತಿರುವ ಪ್ರಶ್ನೆಗೂ ಉತ್ತರಗಳು ಬರ್ತಾನೆ ಇದೆ. ನಾನು ಪದೇ ಪದೇ ನೋಡ್ತಾ ಇದ್ದೀನಿ ಇದನ್ನು. ರಾಮ ಮಂದಿರವನ್ನು 3 ಕಿಲೋಮೀಟರ್ ದೂರದಲ್ಲಿ ಕಟ್ಟಿದ್ದಾರಂತೆ. ಉತ್ತರ ಬಂತು, ಅಲ್ಲ. ವಿಗ್ರಹವನ್ನು ಏನು ಮಾಡಿದ್ರು? ಹಳೆದನ್ನ ಅಲ್ಲೇ ಇದೆ. ಹೊಸ ವಿಗ್ರಹ ಯಾಕೆ ಬಂತು? ಈ ಕಾರಣಕ್ಕೆ. ಹಾಗಾದ್ರೆ ಹಳೆ ವಿಗ್ರಹ ಏನಾದೀತು? ಅಲ್ಲೇ ಇರುತ್ತೆ. ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಬರ್ತಾನೇ ಇದೆ. ಹಾಗಾಗಿ ನನಗನ್ನಿಸ್ತಾ ಇದೆ, ಬಹುಶಃ ಕೆಲವೊಮ್ಮೆ ಹೀಗೆ ನಡೆಯುತ್ತೆ ಜೀವನದಲ್ಲಿ. ಯಾರನ್ನು ನೀವು ಪರಾಜಯಗೊಳಿಸಬೇಕು ಎಂದು ಹೋರಾಟ ಮಾಡುತ್ತೀರೋ, ಯಾರನ್ನು ಅಪಮಾನಕ್ಕೆ ಗುರಿ ಮಾಡಬೇಕು ಎಂಬ ಪ್ರಯತ್ನವನ್ನು ಮಾಡುತ್ತೀರೋ, ಯಾರ ಸೋಲಿನಲ್ಲಿ ನೀವು ಸುಖವನ್ನು ಕಾಣಬೇಕು ಅಂತ ಬಯಸುತ್ತೀರೋ, ಅವರು ಉದ್ಧಾರವಾಗುತ್ತಾ ಹೋಗುತ್ತಾರೆ. ಕಾರಣ ಅವರ ಪ್ರಯತ್ನವಲ್ಲ, ನಿಮ್ಮ ಪ್ರಯತ್ನಗಳಿಂದಾಗಿ. ಈಗಲೂ ಅದೇ ಆಗ್ತಿರೋಂಗೆ ಕಾಣಿಸ್ತಾ ಇದೆ. ನೀವು ಎಷ್ಟು ದಡ್ಡತನದಲ್ಲಿ ಪ್ರಶ್ನೆಗಳನ್ನು ಎತ್ತುತ್ತಾ ಹೋಗ್ತಿರೋ, ಅಷ್ಟು ಯಾರಿಗೆ ಇದರಿಂದ ಕಾಟವಾಗುತ್ತೆ ಅಂತ ಪರಿಭಾವಿಸಿರುತ್ತೀರೋ ಅವರಿಗೇ ಲಾಭವಾಗುತ್ತಾ ಹೋಗುತ್ತೆ. ದಟ್ ಈಸ್ ಲೈಫ್. ಅದೇ ಜೀವನ. ಕೆಲವೊಮ್ಮೆ ನಮ್ಗೆ ಅರ್ಥವಾಗಲ್ಲ. ದ್ವೇಷ ಮತ್ತು ಸ್ವಾರ್ಥ, ಈ ಎರಡರ ಮಧ್ಯದಲ್ಲಿ ಸಿಕ್ಕಾಕ್ಕೊಂಡು ಪೊರೆ ಬಂದುಬಿಡುತ್ತೆ. ಕೆಲವು ಸರಿ ಭಾಳ ಜನಕ್ಕೆ ಪೊರೆ ಬಂದಿದೆ ಇವತ್ತು ದೇಶದಲ್ಲಿ. ನಾನು ಅದನ್ನು ಧರ್ಮ ಆಧಾರಿತವಾಗಿ ಹೇಳ್ತಿಲ್ಲ, ಬಹಳ ಜನಕ್ಕೆ ಪೊರೆ ಬಂದಿದೆ. ನಾಳೆ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯ ಪ್ರಮುಖ ಘಟ್ಟ. ಈ ಅದ್ಭುತ ಮುಹೂರ್ತವನ್ನು ಬಹುಜನರು, ಪಂಡಿತೋತ್ತಮರು, ಶಾಸ್ತ್ರ ಬಲ್ಲವರು ಮತ್ತು ಈ ಎಲ್ಲವನ್ನು ಅರಿತವರು ತೀರ್ಮಾನ ಮಾಡಿಕೊಂಡಿದ್ದಾರೆ. ಆದರೆ ಅದು ಹೇಗೆ ನಡೆಯುತ್ತೆ ಎಂಬ ಕುತೂಹಲ ಕೆಲವರಿಗೆ ಇದ್ದಂತೆ ಇದೆ. ಜನವರಿ 24 ಮಂಗಳಕರ ಯೋಗ, ಅದು ರೂಪುಗೊಳ್ಳುವ ದಿನ, ಪುಷ್ಯ ಮಾಸ. ರಾಮನದ್ದು ಪುನರ್ವಸು ಮತ್ತು ರಾಶಿ ಮಿಥುನ ಆಗಿದ್ರೂ ಇದು ಮಾತ್ರ ಪುಷ್ಯ ಮಾಸ. ಮೃಗಶಿರ ನಕ್ಷತ್ರ, ಶುಕ್ಲ ಪಕ್ಷ, ದ್ವಾದಶ ತಿಥಿ, ಅದೆಲ್ಲದರಲ್ಲಿ ಅದನ್ನು ಮಾಡ್ತಾ ಇದ್ದಾರೆ. ಮಧ್ಯಾಹ್ನ 12:22 ದಿಂದ 12:40 ಅಭಿಜಿನ್ ಮುಹೂರ್ತ. ಅಂದರೆ ಸೂರ್ಯ ನೆತ್ತಿಯ ಮೇಲೆ ಇರುವಾಗ ಈ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡುವಂಥದ್ದು. ಶತ್ರುಗಳ ಪತನಕ್ಕೆ ಅದು ಮುಹೂರ್ತವಂತೆ. ತ್ರಿಪುರಾಸುರನನ್ನು ಶಿವ ಕೊಂದ ದಿನ. ಇನ್ನೊಂದ್ಸರಿ ಹೇಳ್ತೀನಿ, ತ್ರಿಪುರಾಸುರನನ್ನು ಶಿವ ಕೊಂದ ದಿನ, ಶತ್ರುಗಳ ಪತನಕ್ಕೆ ಮುಹೂರ್ತವಂತೆ. ವ್ಯಾಖ್ಯಾನ ಅವರವರಿಗೆ ಬಿಟ್ಟದ್ದು. 84 ಸೆಕೆಂಡುಗಳ ಶುಭ ಗಳಿಗೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ. 60 ವರ್ಷಕ್ಕೊಮ್ಮೆ ಇಂತಹ ಮುಹೂರ್ತ ಲಭಿಸುತ್ತೆ ಅಂತ ಬಲ್ಲವರು ಹೇಳುತ್ತಿದ್ದಾರೆ. ಈ ಎಲ್ಲ ಮಧ್ಯೆ ಜನಕ್ಕಿರೋದು ಇದೆಲ್ಲ ಅಲ್ಲ. ನಾಳೆ ಅದು ಆಗಿ ಮುಗಿಬೇಕಷ್ಟೇ ಅವರಿಗೆ. ಅಷ್ಟೇ ಅವ್ರಿಗೀಗಿರೋದು. ಇದನ್ನು ಬಿಟ್ಟು ಅವ್ರಿಗೆ ಇನ್ಯಾವ ಚಿಂತೆಯೋ ನನಗಂತೂ ಕಾಣಿಸ್ತಾ ಇಲ್ಲ. ಇದು ಬರೀ ಅಯೋಧ್ಯೆಯ ಚಿತ್ರಣವೋ ಅಂತ ನನಗೆ ಕೆಲವೊಮ್ಮೆ ಪ್ರಶ್ನೆ. ಆದರೆ ನಾನು ಪರೀಕ್ಷೆಗೆ ಎಂದು ಕೆಲವು ಕಡೆಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಎಲ್ಲ ಕಡೆಯೂ ಅದೇ ಭಾವನೆ ಇದ್ದಂಗಿದೆ. ಕೆಲವರು ಜಂಡ ಹಿಡಿದುಕೊಂಡು ಹೊರಟಿದ್ದಾರೆ, ಕೆಲವರು ರಾಮನ ವಿಗ್ರಹ ಅಥವಾ ಪಟಗಳನ್ನು ಹಿಡಿದುಕೊಂಡು ದಾರಿಯಲ್ಲಿ ಹೋಗುತ್ತಿದ್ದಾರೆ, ಕೆಲವರು ಶೋಭಾಯಾತ್ರೆಯನ್ನು ಮಾಡುತ್ತಿದ್ದಾರೆ, ಕೆಲವರು ದೀಪಗಳನ್ನು ಹಚ್ಚಲು ಸಜ್ಜಾಗುತ್ತಿದ್ದಾರೆ. ಆದರೆ ಇದ್ಯಾವುದನ್ನು ಮಾಡದ, ಆದರೆ ಮನಸ್ಸಿನ ಒಳಗೆ ಇದಾಗಲಿ ಎಂದು ಭಾವಿಸಿ ಕೂತಿರುವ ಲಕ್ಷ ಲಕ್ಷ ಕೋಟಿ ಜನ ಮೌನವಾಗಿ ಎಲ್ಲವನ್ನ ನೋಡುತ್ತಿದ್ದಾರೆ. ದ್ಯಾಟ್ ಇಸ್ ದಿ ಪಾಯಿಂಟ್, ದಟ್ ಇಸ್ ದ ಪೊಸಿಷನ್ ಆಫ್ ಟುಡೇ. ನನ್ನ ಪ್ರಕಾರದಲ್ಲಿ ಇದನ್ನು ಕಾಣಿಸದವರಿಗೆ, ಕೇಳಿಸದವರಿಗೆ
ಕೇಳಿಸಿದರೂ ಕಾಣಿಸಿದರೂ ಅರ್ಥವಾಗದಂತೆ ನಟಿಸುವವರಿಗೆ ಏನು ಮಾಡಲಾದೀತು? ಅಂದ್ರೆ ಈ ಚುನಾವಣೆ ಸಂದರ್ಭದಲ್ಲಿ ಸೈಲೆಂಟ್ ವೋಟರ್ಸ್ ಅಂತೀವಲ್ಲ ಸರ್. ವಿ ವಿಲ್ ನಾಟ್ ಟಾಕ್ ಅಬೌಟ್ ಪಾಲಿಟಿಕ್ಸ್. ರಾಜಕಾರಣ ನಮಗೆ ಸಂಬಂಧವಿಲ್ಲ, ನನಗೆ ಸಂಬಂಧನೇ ಇಲ್ಲ ಅದು. ಆಲ್ ರೈಟ್, 14 ಜನ ಬಾಲರಾಮನ ಪ್ರತಿಷ್ಠಾಪನೆಯಲ್ಲಿ ಯಜಮಾನ ಕರ್ತೃ ಪಾತ್ರವನ್ನು ನರೇಂದ್ರ ಮೋದಿಯವರು ನಿರ್ವಹಿಸ್ತಾ ಇದ್ದಾರೆ. 14 ಜೋಡಿಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಕರ್ತೃಗಳಾಗಿ ದೇಶದ 4 ದಿಕ್ಕುಗಳಿಂದ. ಕರ್ನಾಟಕಕ್ಕೆ ಮಗದೊಮ್ಮೆ ಸೌಭಾಗ್ಯ ಲಭಿಸಿದಂಗಿದೆ. ಅದರಲ್ಲಿ ಕಲಬುರಗಿಯ ಬಸವರಾಜಪ್ಪ ಮತ್ತು ದಂಪತಿ ಕೂಡ ಅದರಲ್ಲಿದ್ದಾರೆ. ಕಲಬುರಗಿಯ ಸುಪ್ರಸಿದ್ಧ ಶರಣ ಬಸವೇಶ್ವರ ಸಂಸ್ಥಾನದ ವಂಶಸ್ಥರವರು ಅನ್ನೋದು. ಅವರು ಒಮ್ಮೆ ನಮ್ಮಲ್ಲಿ ಪಬ್ಲಿಕ್ ಹೀರೋ ಆಗಿದ್ದರಂತೆ, ನನಗೂ ಅಷ್ಟು ನೆನಪಿಗೆ ಬರ್ತಾ ಇಲ್ಲ ಈಗ. ಏನಿಹೋ ನಮಗೂ ಒಂದು ಹೆಮ್ಮೆ. ಆಲ್ ರೈಟ್, ಅವರನ್ನು ಆ ದಂಪತಿನ ಆಯ್ಕೆ ಮಾಡಿದ್ದಾರೆ. ಆ 14 ಕುಟುಂಬಗಳೇನಿವೆ, ಅಂದರೆ ದಂಪತಿಗಳೇನಿದ್ದಾರೆ, ಅವರು ಭಾಗಿಯಾಗ್ತಾರೆ ಪೂಜೆಯಲ್ಲಿ. ಎಸ್, ಪೂಜ್ಯ ಸ್ಥಾನದಲ್ಲಿ ಒಂದು ಪ್ರಭು ಶ್ರೀರಾಮ ಅವರು ನಾವು ನೋಡ್ಕೊಂಡು ಅವ್ರು ಪೂಜೆ ಮಾಡೋಕಾದ್ರೆ ನಮ್ದು ಒಂದು ಹಿರಿಯರ ಪುಣ್ಯ ಅಂತ ನಾವು ಕರಿತೀನಿ ಸರ್. ಅದ್ರ ಜೊತೆಗೆ ದಂಪತಿ ಜೊತೆಗೆ ನಾವು ಪೂಜೆ ಮಾಡ್ಕೋದ್ರೆ ಅದು ನಮ್ಮ ಶರಣರ ಆಶೀರ್ವಾದ ಕೂಡ ಇದೆ ಇದರೊಳಗಡೆ. ಇದಕ್ಕೆ ನಮ್ಗೆ ವಿಶ್ವ ಹಿಂದೂ ಪರಿಷತ್ತು ಮತ್ತು ಸಂಘ ಪರಿವಾರ ಅಂತ ನಾವು ಕರಿಬಹುದು. ಇವರು ಮಾರ್ಗದರ್ಶನದಲ್ಲಿ ನಾವು ಬೆಳೀತಾ ಇದ್ದೀವಿ. ಮುಂದೂ ಈ ಸಂಸ್ಥೆಗೆ ನಾವು ಸೇವೆ ಸಲ್ಲಿಸ್ತಾ ಇದ್ದೀವಿ. ಕೆಲವು ಆಯ್ಕೆಗಳು ಆಶ್ಚರ್ಯವನ್ನು ತರುತ್ತೆ. ಯಾಕಂದರೆ ಖ್ಯಾತನಾಮರು, ಎಲ್ಲವನ್ನೂ ಕಂಡವರು, ಎಲ್ಲವನ್ನೂ ಉಳ್ಳವರು, ಶ್ರೀಮಂತಿಕೆಯಲ್ಲಿ ಮೆರೆಯುವವರು, ಅಥವಾ ಹಣವೇ ಪ್ರಧಾನ ಅಂತ ಜೀವನದಲ್ಲಿ ಪರಿಭಾವಿಸಿರುವವರು ಆಯ್ಕೆಯಾಗದೆ ಇನ್ನು ಯಾರ್ಯಾರೋ ಆಯ್ಕೆ ಆಗ್ತಾ ಇದ್ದಾಗ ಒಂದೊಂದ್ಸರಿ ಅನ್ಸುತ್ತೆ ಇದೆಲ್ಲ ಹೆಂಗಾಗತ್ತೆ ಅಂತ ಯಾರೋ ಯೋಚನೆ ಮಾಡಿರ್ತಾರೆ ಬಹುಶಃ. ಆಲ್ ರೈಟ್, ಎಸ್. ಇನ್ನು ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ನೆರವೇರಿಸಬೇಕಿರುವಂತಹ ಪ್ರಧಾನ ಯಜಮಾನ ಅಂದ್ರೆ ನರೇಂದ್ರ ಮೋದಿ ಅವರು ನಾಳೆ ರಾಮನೂರು ಅಯೋಧ್ಯೆಗೆ ತೆರಳುತ್ತಾರೆ. ಪ್ರಾಣ ಪ್ರತಿಷ್ಠಾಪನಾ ಮಹೋತ್ಸವಕ್ಕಾಗಿ ಪ್ರಧಾನಿ ಮೋದಿ ಅವರು 5 ಗಂಟೆಗಳ ಕಾಲ ಅಯೋಧ್ಯೆಯಲ್ಲಿ ಇರ್ತಾರೆ. ನಾಳೆಯ ಮೋದಿಯ ಟೂರ್ ಪ್ಲಾನ್ ಏನು ನೋಡೋಣ. 5 ದಶಕಗಳ ಕಾದು 5 ಗಂಟೆಗಳ ಕಾಲ ಇರುತ್ತಾರಂತೆ ಪ್ರಧಾನಮಂತ್ರಿ. ಯಾರಿಗೂ ಗೊತ್ತು, ನಾಳೆ ಯಾರೋ ಒಬ್ರು ವರ್ಣನೆ ಮಾಡಿಬಿಡ್ಬೋದು, ಅದನ್ನೂ ನಂಬಕ್ಕೆ ಬರಲ್ಲ. ಬೆಳಗ್ಗೆ 10 ಗಂಟೆ 25 ಅಯೋಧ್ಯೆ ವಿಮಾನ ನಿಲ್ದಾಣಕ್ಕೆ ಆಗಮಿಸ್ತಾರೆ. 55ಕ್ಕೆ ಹೆಲಿಕಾಪ್ಟರ್ನಲ್ಲಿ ರಾಮ ಜನ್ಮಭೂಮಿಯ ಆವರಣಕ್ಕೆ ತಲುಪ್ತಾರೆ. ಬೆಳಗ್ಗೆ 11ರಿಂದ 12 ಗಂಟೆಯಲ್ಲಿ ರಾಮ ಮಂದಿರದಲ್ಲಿ ವೀಕ್ಷಣೆಯನ್ನು ಮಾಡಿ 12:05, 12:55 ಮಧ್ಯೆ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯದಲ್ಲಿ ಭಾಗಿಯಾಗ್ತಾರೆ. 1 ಗಂಟೆಯಿಂದ 2 ಗಂಟೆಗೆ ಸಾರ್ವಜನಿಕ ಕಾರ್ಯಕ್ರಮ ಭಾಷಣವಿದೆ ದೇಶವನ್ನುದ್ದೇಶಿಸಿ. ಆಲ್ ರೈಟ್, ಸಾರ್ವಜನಿಕ ಅಂದರೆ ಅಲ್ಲಿ ಸೇರಿರುವ ಗಣ್ಯರಿಗೆಲ್ಲ ಮುಂದೆ ಮಾತಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನಂತರ 3:30 ಅಯೋಧ್ಯೆಯಿಂದ ಪ್ರಧಾನಿ ನಿರ್ಗಮನ. 5 ಶತಮಾನಗಳ ಕಾಲ ಕಾದು 5 ಗಂಟೆ ಪ್ರಧಾನಿ ಕಾರ್ಯಕ್ರಮ. ಈ ರಾಮ ಜನ್ಮಭೂಮಿಯ ಹೋರಾಟ ಮತ್ತು ಆಂದೋಲನ ನಡೆಯುತ್ತಿದ್ದಂತಹ ಸಂದರ್ಭದಲ್ಲಿ 92ರಿಂದ ನಾನು ಮಾತಾಡ್ತಾ ಇರೋದು, ಅದರದ್ದು ಹಿಂದಕ್ಕೂ ಹೌದು ಮುಂದಕ್ಕೂ ಹೌದು, ದೀರ್ಘಕಾಲ ಕೆಲಸ ಮಾಡಿದ ಒಬ್ಬರು ಛಾಯಾಚಿತ್ರಗಾರರು ಹೇಳ್ತಾರೆ, ಅವರು ಎಲ್ಲವನ್ನ ಸೆರೆ ಹಿಡಿದಿರ್ತಾರೆ, ಅವರ ಕ್ಯಾಮ್ರಾನಲ್ಲಿ ಹಿಡಿದಿದ್ದಾರೆ ಎಲ್ಲವನ್ನ. ಅವರು ಮೋದಿಯನ್ನು ಒಮ್ಮೆ ಕೇಳಿದ್ರಂತೆ, ಇದು ಬಾಬ್ರಿ ಮಸೀದಿ ಬಿದ್ದಾದ ಮೇಲೆ ಅಲ್ಲಿ ಬಂದಿದ್ದಾಗ ಮುಂದೇನು ಅಂತ, ಮತ್ತು ಯಾವಾಗ ಅಂತ. ಅದಕ್ಕೆ ಅವ್ರು ಅಂದಿದ್ರಂತೆ ದೇವಸ್ಥಾನ ಸ್ಥಾಪನೆ ಆದಮೇಲೆ ವಾಪಸ್ ಬರ್ತೀನಿ ಅಂತ, ಅಲ್ಲಿವರೆಗೂ ರಿಯಾಕ್ಟ್ ಮಾಡಲ್ಲ ಅಂತ, ನಾನು ಬರಲ್ಲ ನಾನು ಅಂತ. ಅದೇ ರೀತಿ ಅವ್ರು ಹೋಗಿರಲಿಲ್ಲ ಅಯೋಧ್ಯೆಗೆ. ಭಾಳ ಜನದ ಈ ಪ್ರಶ್ನೆ ಇತ್ತು, ಉತ್ತರ ಪ್ರದೇಶದ ಉದ್ದಗಲಕ್ಕೂ ಅಲೆದಾಡುವಂತಹ ಪ್ರಧಾನಿ ಅಯೋಧ್ಯೆಗೆ ಯಾಕೆ ಹೋಗುವುದಿಲ್ಲ ಅಂತ ಒಂದು ಪ್ರಶ್ನೆ ಇತ್ತು. ಆಲ್ ರೈಟ್, ಈಗ ಅದಕ್ಕೂ ಪರಿಹಾರ ಆಯಿತು. 5 ಗಂಟೆನಾ? ಓಕೆ, ವೆರಿ ಗುಡ್, ನೋ ಪ್ರಾಬ್ಲಮ್. ಸರ್, ನೀವು ಆಗಲೇ ಹೇಳ್ತಾ ಇದ್ರಿ ಪ್ರಶ್ನೆ ಮಾಡುವಂತಹ ಮನಸ್ಥಿತಿಗಳಿದ್ದೇ ಇರುತ್ತೆ ಅಂತ. ನಾನು ಈಗ ಪಾಸಿಟಿವ್ ವೇಲ್ ಕೇಳ್ತಾ ಇದ್ದೀನಿ ಸರ್. ಒಂದು ಪ್ರಶ್ನೆ ನನಗಿರೋ ಕುತೂಹಲ, 2 ವಿಗ್ರಹ ಇದೆಯಲ್ಲ ಸರ್, ಅದು ಯಾವ ರೀತಿ ಇರಬಹುದು, ಅದರದ್ದು ಚಿತ್ರಣ ತೋರಿಸಬಹುದಾ ಅವರು, ಅಥವಾ ಏನು ಮಾಡ್ತಾರೋ ಟ್ರಸ್ಟಲ್ಲಿ ಅದನ್ನು ಇನ್ನೆಲ್ಲಾದರೂ ಪ್ರತಿಷ್ಠಾಪನೆಗೆ ಕೊಡ್ತಾರೋ, ಯಾಕಂದರೆ ಅದು ಹೇಗೆ ಬಳಸ್ಕೋತಾರೋ ಬಳಸಲ್ವೋ, ನೋ ಐಡಿಯಾ. ನನಗೂ ಏನು ಐಡಿಯಾ ಇಲ್ಲ. ಅದು ಒಂದೊಂದೇ ವಿಷಯಗಳನ್ನ ಹಂಚ್ಕೊಳ್ತಾ ಇದ್ದಾರೆ. ಬಹುಶಃ ಇದು ಯಾರಿಗಾರು ಇನ್ಯಾರಿಗಾರು ಕೊಡ್ಬೋದು, ಅಥವಾ ಅಲ್ಲೇ ಎಲ್ಲಾರು ಬೇರೆ ಕಡೆಗಳಲ್ಲಿ ಪ್ರತಿಷ್ಠಾಪನೆ ಆಗ್ಬೋದೇನೋ, ಗೊತ್ತಿಲ್ಲ. ನೋ ಐಡಿಯಾ ಅದು ಏನು ಮಾಡ್ತಾರೆ. ಅಂದರೆ 1990ರಲ್ಲಿ ಸರ್ ಗೋಲಿಬಾರ್ ಆದಂತಹ ಆ ದಿನದ ಅಯೋಧ್ಯೆಗೂ ಇವತ್ತಿನ ಅಯೋಧ್ಯೆಗೆ ಎಷ್ಟು ವ್ಯತ್ಯಾಸ ಕಾಣಿಸ್ತಾ ಇದೆ ಅಲ್ಲ ಸರ್? ಸಹಜವಾಗಿ ಅದು ಆ ವ್ಯತ್ಯಾಸವಿಲ್ಲದೆ ಶ್ರೀರಾಮಚಂದ್ರನದ್ದು ಪ್ರಾಣ ಪ್ರತಿಷ್ಠಾಪನೆ ನಾಳೆ ಅಲ್ಲಿ ಆಗ್ತಾ ಇದೆ ಅಂತಂದರೆ
ಒಂದು ವಿಗ್ರಹ, ಒಂದು ದೇವಸ್ಥಾನದ ನಿರ್ಮಾಣದ ಕೆಲಸವಲ್ಲ ಅದು. ಅದು ಹಿಂದೂ ಸಿವಿಲೈಸೇಷನ್ ಮತ್ತು ಕಲ್ಚರಿನ ಪುನರ್ಸ್ಥಾಪನೆ. ಅದು ಎಕ್ಸಾಕ್ಟ್ಲಿ. ಅದು ಒಂದು ವಿಗ್ರಹ, ಒಂದು ದೇವಸ್ಥಾನದ ನಿರ್ಮಾಣ ಅಲ್ಲ. ಅದೇನು ಸಮಸ್ಯೆ ಅಲ್ಲ ಅದು. ಎರಡನೆಯದು, ತನ್ನ ಜಾಗವನ್ನು ಕಳೆದುಕೊಂಡಿದ್ದ, ನಮ್ಮ ನಂಬಿಕೆಗಳಲ್ಲಿ ಕಳೆದುಕೊಂಡಿದ್ದವನು ತನ್ನೂರಿಗೆ ವಾಪಸ್ ಬರುತ್ತಿದ್ದಾನೆ ಅನ್ನೋದು. ಹಾಗಾಗಿ ಅವನು ವಾಪಸ್ ಬರ್ತಿದ್ದಾಗ ಜನ ಅಲಂಕಾರ ಮಾಡ್ಕೊಂಡಿದ್ದಾರೆ ಆಧುನಿಕ ರೀತಿಯಲ್ಲಿ, ದೀಪಾವಳಿ ಮೀರ್ಸೋ ರೀತಿ. ಆಲ್ ರೈಟ್. ಈ ರಾಮ ಮಂದಿರದ ಇಡೀ ವಿನ್ಯಾಸ ನಾನಾಗಲೇ ಹೇಳಿದೆ, ಕೆಲವನ್ನ ತೋರಿಸ್ಬಿಡ್ತೀವಿ ಇವತ್ತು, ಇನ್ನು ಆಮೇಲೆ ನಮ್ಗೆ ಅವಕಾಶ ಸಿಗ್ತದೋ ಇಲ್ವೋ ಗೊತ್ತಿಲ್ಲ ಅಂತ. ಬಹಳ ಜನದ ಒಂದು ಪ್ರಶ್ನೆ ಇದೆ, ಇದು ಅಪೂರ್ಣವಾದಂತಹ ದೇವಸ್ಥಾನ, ಯಾಕೆ ಮಾಡ್ತಾ ಇದ್ದೀರಿ? ನೋ, ದೇ ಆರ್ ರಾಂಗ್. ನಾನು ಬೇಕಿದ್ರೆ ಆ ದಿನಗಳ ಪತ್ರಿಕಾ ಹೇಳಿಕೆಗಳು ಅಥವಾ ಈವನ್ ಬೈಟ್ಸು ಟಿ ವಿದಿದ್ದರೆ ಅದನ್ನು ಹುಡುಕಿಬೇಕಾದ್ರೆ ತೆಕ್ಕೊಡ್ತೀನಿ. ನಾನು ತೆಕ್ಕೊಡ್ತೀನಿ. ಭಾಳ ಸ್ಪಷ್ಟವಾಗಿ ತೀರ್ಥ ಟ್ರಸ್ಟ್ ಅವಾಗ ಹೇಳ್ತಾ ಇತ್ತು, ನೆಲಮಹಡಿ ತಯಾರಿ ಆಗುತ್ತದೆ, ಸಂಪೂರ್ಣವಾಗಿ ತಯಾರಾಗುತ್ತೆ ಅಂತ, ತಯಾರಿ ಆಗತ್ತೆ ಅಂತಾನೇ ಹೇಳ್ತಿದ್ರು. ಕೇಳಿಸಿಕೊಳ್ಳಬೇಕಾದಾಗ ಕೇಳಿಸಿಕೊಳ್ಳದೆ, ಕೇಳಿಸಿಕೊಳ್ಳಬೇಕಾಗಿಲ್ಲದಿರುವ ಸಮಯದಲ್ಲಿ ನಾನು ಕೇಳಿಸ್ಕೋಬೇಕದನ್ನು ಅಂತಂದರೆ ಏನು ಮಾಡೋಕ್ಕಾಗತ್ತೆ ಅದಕ್ಕೀಗ? ಅದು ಶಂಕರಾಚಾರ್ಯರಿಗೂ ಅನ್ವಯಿಸುತ್ತೆ, ಬರೀ ಶ್ರೀಸಾಮಾನ್ಯರು ಅಥವಾ ರಾಜಕಾರಣದಕ್ಕಲ್ಲ, ಅವ್ರಿಗೂ ಅನ್ವಯಿಸುತ್ತೆ. ಅದಿದೆ, ಅದು ನಾನು ಬೇಕಾದ್ರೆ ತೆಗಿತೀನಿ ಅದನ್ನೆಲ್ಲರೂ ಒಂದು ಕಡೆಯಿಂದ. ಈ 89ರಲ್ಲೇ ಈ ಖ್ಯಾತ ಶಿಲ್ಪಿ ಚಂದ್ರಕಾಂತ್ ಸೋಂಪುರ ಅವರು ಇದನ್ನು ವಿನ್ಯಾಸ ಮಾಡುವುದು ಅಂತ ಇತ್ಯರ್ಥ ಆಗಿತ್ತು. ಆ ವಿನ್ಯಾಸದ ಭಾಗವಾಗಿ ಅವರು ಭಕ್ತನೊಬ್ಬನ ವೇಷದಲ್ಲಿ ಆ ಸ್ಥಳಕ್ಕೆ ಭೇಟಿ ಕೊಟ್ಟು ವಿನ್ಯಾಸ ಮಾಡಿದರೆ ನಾನು ಹೇಗೆ ಮಾಡಬಲ್ಲೆ ಎನ್ನುವ ಒಂದು ಆಲೋಚನೆಯನ್ನು, ಕಲ್ಪನೆಯನ್ನು ರೂಪಿಸ್ಕೊಂಡಿದ್ರು. ಅದೇ ಮುಂದಿನ ದಿನಗಳಲ್ಲಿ ಸಾಕಾರಗೊಂಡು 20ರ ಆಸುಪಾಸಿನಲ್ಲಿ ಒಂದಿಷ್ಟು ಛೋಟಾ ಬದಲಾವಣೆಗಳೊಂದಿಗೆ. ಏನು ಬದಲಾವಣೆ ಅಂದರೆ, ಮೂಲ ಡಿಸೈನ್ನಲ್ಲಿ ವಿನ್ಯಾಸದಲ್ಲಿ ಇದ್ದಿದ್ದು 2 ಮಂಟಪ, ಅದು 2 ಅದರಲ್ಲಿ ಇದ್ದಿದ್ದು. ನಂತರ ಅರಿವಾಯಿತು, ಆಗಲ್ಲ, ಇದು ಈ ಜನರ ಭಾವನೆ ಮತ್ತು ಅವರ ಸಂಖ್ಯೆ, ಅವರ ಆಸಕ್ತಿಗಳನ್ನು ನೋಡಿದ್ರೆ ಇದು ಆಗಲ್ಲ, ಇದು ಸಾಲಲ್ಲ ಅನ್ನಿಸ್ತು. ಆಗ ದೇವಸ್ಥಾನ ಸ್ವಲ್ಪ ದೊಡ್ಡದಾಗಿ ಇನ್ನು 4-5 ಆ್ಯಡ್ ಆಯಿತು ಅದಕ್ಕೆ. ಇದು ಆರಂಭದಲ್ಲಿ ಇದ್ದಿದ್ದು 2, ಅದಕ್ಕೆ ಮೂಲ ಡಿಸೈನ್ನಲ್ಲಿ. ರಾಮ ಮಂದಿರದ ಈ ವಿನ್ಯಾಸ ನೀವು ಏನನ್ನು ನೋಡ್ತಾ ಇದ್ದೀರಿ ಈಗ ಸ್ಕ್ರೀನ್ ಮೇಲೆ, ನಾಗರ ಶೈಲಿಯಲ್ಲಿ, ಉತ್ತರ ಭಾರತದ ಶೈಲಿ. ದೇವಸ್ಥಾನ ಎಲ್ಲವೂ ಉತ್ತರ ಭಾರತದ ಶೈಲಿ, ಆದರೆ ಗರ್ಭಗುಡಿಯಲ್ಲಿ ವಿರಾಜಮಾನನಾಗುವಂತಹ ಶ್ರೀರಾಮಚಂದ್ರ ದಕ್ಷಿಣ ಭಾರತದ ಶೈಲಿಯಲ್ಲಿ. ಇದು ದಕ್ಷಿಣ ಭಾರತದ ಶಿಲ್ಪಿಯ ಶೈಲಿಯ ಕೆತ್ತನೆ, ಇದು ಉತ್ತರ ಭಾರತ ಶಿಲ್ಪಿಯ ಶೈಲಿಯ ಕೆತ್ತನೆ ಅಲ್ಲ. ಅದು ಚೆನ್ನಾಗಲ್ಲ, ಚೆನ್ನಾಗಿದೆ ಅಂತೆಲ್ಲಕ್ಕೆಲ್ಲ ಹೇಳ್ತಿರೋದು ನಾನು. ಇದು ದಕ್ಷಿಣ ಭಾರತದ ಶಿಲ್ಪಕಲೆ. ಇದು ರಾಮಾಲಯದ ಈ ಪ್ರಾಂಗಣ ದ್ರಾವಿಡ ಶೈಲಿಯಲ್ಲಿ ಬಂದಿದೆ. ಬಹು ಸಹಜವಾಗಿ ಲಾರ್ಜ್ಲಿ ಫ್ರಮ್ ತಮಿಳುನಾಡಿನ ದೇವಸ್ಥಾನಗಳಿಂದ ಪ್ರೇರೇಪಿತವಾಗಿದೆ. ತಮಿಳುನಾಡಿನ ಯಾವುದೇ ದೇವಸ್ಥಾನಗಳಿಗೆ ನೀವು ಹೋಗಿದ್ರೆ ಪ್ರಾಂಗಣಗಳ ವಿನ್ಯಾಸ ಮತ್ತು ಅದರ ವಿಸ್ತಾರವನ್ನು ನೋಡಿದ್ರೆ ಗಾಬರಿ ಆಗ್ಬಿಡಬೇಕು, ಹೆಂಗೆ ಕಟ್ಟಿದ್ರು ಇದನ್ನೆಲ್ಲ ಅಂತ. ಹಾಗಾಗಿ ಅದು ಅಲ್ಲಿಂದಾನೇ ಆಗಿರುವಂಥದ್ದು. ನಿರ್ಮಾಣದಲ್ಲಿ ಎಲ್ಲಿಯೂ ಕಬ್ಬಿಣವನ್ನು ಬಳಸಿಲ್ಲ. ಮಂದಿರದ ಅಡಿಪಾಯನ 14 ಮೀಟರು ದಪ್ಪವಿದೆ, ಇನ್ಕ್ಲೂಡಿಂಗ್ ಎಲ್ಲೋಯ್ತು ಇಟ್ಟಿಗೆ, ಆ ಇಟ್ಟಿಗೆಯೂ ಸೇರಿ. ನೆಲದ ತೇವಾಂಶದಿಂದ ರಕ್ಷಣೆಗಾಗಿ 21 ಅಡಿ ಎತ್ತರದ ಬುನಾದಿ ಹಾಕ್ಕೊಂಡಿದ್ದಾರೆ. ಭೂಕಂಪವನ್ನು ತಡೆದುಕೊಳ್ಳುವಂತಹ ಸಾಮರ್ಥ್ಯವನ್ನು ಈ ಕಟ್ಟಡ ಹೊಂದಿದೆ. 2500 ಬಾಳಿಕೆ ಬರಬೇಕು ಅಂತ ಅವರದ್ದು ಆಲೋಚನೆ. ಯಾಕೆ ಇಷ್ಟೆಲ್ಲ ಕಷ್ಟ ಆಯಿತು? 72 ಎಕರೆ ಭೂಪ್ರದೇಶದಲ್ಲಿ ದೇವಸ್ಥಾನವನ್ನು ನಿರ್ಮಾಣ ಮಾಡಬೇಕು ಅಂತ ಸಮೀಕ್ಷೆಯನ್ನು ಮಾಡಲಿಕ್ಕೆ ಹೊರಟಾಗ ಗೊತ್ತಾಗಿದ್ದಿದ್ದು ಬಹಳ ಮರಳು ಪ್ರದೇಶ, ಇದು ಗಟ್ಟಿಯಾಗಿ ನಿಲ್ಲಲಿಕ್ಕಿಲ್ಲ ಅಡಿಪಾಯ ಇಲ್ಲಿ. ಅನಿವಾರ್ಯವಾಗಿ ಆಗ ಅದನ್ನು ತಡೆದುಕೊಳ್ಳಬೇಕು ಅಂತಂದಾಗ ಎಂಜಿನಿಯರ್ಗಳು ಸುಮಾರೊಂದು 14 ಅಡಿ ಆಳಕ್ಕೆ ಹೋಗಿ ಅಲ್ಲಿಂದ ಬೇರೆ ಮಣ್ಣನ್ನೆಲ್ಲ ತುಂಬಿ ಟೈಟ್ ಮಾಡಿ ಬಿಗಿ ಮಾಡಿ ಎಲ್ಲ ಮಾಡಿ 21 ಅಡಿ ಎತ್ತರದ ಬುನಾದಿಯನ್ನು ನಿರ್ಮಿಸ್ಕೊಂಡ್ರು. ಕಬ್ಬಣ ಇಲ್ಲ, ಎಗೈನ್ ಐ ಆಮ್ ಟಾಕಿಂಗ್. ಕಬ್ಬಣ ಇರಬೇಕು ಅಂತಾನೇ ಇಲ್ಲ. ಕಬ್ಬಿಣವನ್ನು ಬಳಸಿ ಆಧುನಿಕ ಕಾಲದಲ್ಲಿ ಕಟ್ಟಿರುವ ಕಟ್ಟಡಗಳು ಹೇಗಿವೆ ಅನ್ನೋದು ನಮಗೆ ಗೊತ್ತು, ಅದರಲ್ಲೂ ಸರ್ಕಾರಿ.
KRS ಅಲ್ಲಿ ಇಲ್ಲ ಸಿಮೆಂಟು, KRS ಇದೆ. ಅದಾದ ಮೇಲೆ ಕಟ್ಟಿದ KRSನ ಉಪನಾಲೆಗಳಿವೆಯಲ್ಲ, ಅವು ಕೊಚ್ಕೊಂಡು ಹೋಗಿವೆ. ಆಲ್ ರೈಟ್, ಸುಮಾರು ಏನೂ ಆಗಲ್ಲ ನಿಂತ. ಇದಕ್ಕೆ ಟ್ರಸ್ಟ್ ಅವರು ಬರೀ L&T ಅಥವಾ ಟಾಟಾ ಸಂಸ್ಥೆ ಯಾರು ಕಟ್ಟಿದ್ರು ಅದೆಲ್ಲ ಅವ್ರದ್ದಷ್ಟೇ ಅಲ್ಲ, ದೇಶದ 6 IITಗಳ ಪ್ರೊಫೆಸರ್ಗಳನ್ನು ಕರೆಸ್ಕೊಂಡು ಬರ್ಕೊಂಡಿರುವಂತಹ ಸಲಹೆ ಆಧಾರದಲ್ಲಿ ಮಾಡಿರೋದು. ಅವ್ರ ಸಲಹೆಗಳು ತುಂಬ ಬಂದಿದೆ. IIT ಚೆನ್ನೈ, IIT ಮುಂಬೈ, IIT ರೂರ್ಕಿ, ಅವರೆಲ್ಲ ಅಲ್ಲಿಂದೆಲ್ಲ ಬಂದಿದ್ದಾರೆ. ಇಷ್ಟೊಂದೆಲ್ಲ ಇಂಜಿನಿಯರ್ಸ್ಗಳು ವರ್ಕ್ ಮಾಡಿರುವಂತಹ ಒಂದು ದೇವಸ್ಥಾನ ಅಥವಾ ಕಟ್ಟಡ ಅಂದ್ರೆ ಬಹುಶಃ ಇದೊಂದೇ ಅನ್ಸುತ್ತಲ್ಲ ಸರ್? ಅಲ್ಲ, ನಮಗೆ ಗೊತ್ತಾಗಿದೆ ಇದು ಒಂದು, ಬೇರೆದು ಯಾವುದೋ ಆಗಿರ್ಬೋದೇನೋ. ಆ ಕಾಲದಲ್ಲಿ ಇನ್ಯಾರ್ಯಾರು ಬುದ್ಧಿವಂತರಿದ್ರೋ ಗೊತ್ತಿಲ್ಲ ನಮಗೆ. ಆಲ್ ರೈಟ್, ಮುಂದಕ್ಕೆ ಹೋಗೋಣ. ಮುಂದಕ್ಕೆ ಹೋಗೋಕ್ಕೆ ಮೊದಲು ಒಂದು ವಿರಾಮ ತಗೊಂಡು ಇನ್ನೊಂದು 4-6 ಮಾಹಿತಿಗಳು ಈ ದೇವಸ್ಥಾನದ ವಿಚಾರದಲ್ಲೇ ಇದೆ. ಅದನ್ನು ನೋಡಿಬಿಟ್ಟು ಆಮೇಲೆ ಕೊನೆಯ ದಿನ ನನ್ನ ಸಹೋದ್ಯೋಗಿಗಳನ್ನು ಕೂಡ ಕೇಳಬೇಕು. ಅದಾದ ಮೇಲೆ ರಜಾ ಕೊಡಲ್ವಾ ಅಂತಿದ್ರಲ್ಲ, ಕೊಡಲ್ವಂತೆ. ಫೇರ್ ಎನಫ್. ಗಾಡ್ ಬ್ಲೆಸ್ ಯು.